11:30 ಆಯಿತು. ಮಲಗದೆ ಇನ್ನು ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನನಗೆ ಗೊತ್ತು ಕಣೋ, ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದೆ. ಆದರೆ ಕನಸಾಗಿ ಉಳ್ತೋಯ್ತು. ಅವಳ ಮದುವೆನ ನಾವು ಅನ್ಕೊಂಡು ಹಾಗೆ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವಳ ಮದುವೆ ನಂತರದಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೋದಲ್ವಾ? ರಂಜಿತ್ನ ಒಪ್ಕೊಳಕ್ಕಾಗಲ್ಲ ಅಮ್ಮ. ಸಾಕ್ಷಿಗೋಸ್ಕರನಾದ್ರೂ ಒಪ್ಕೋಬೋದಲ್ವಾ? ಬಲವಂತವಾಗಿ ಒಪ್ಕೊಂಡಂಗಾಗತ್ತೆ. ಇಟ್ಸ್ ಅ ಕಾಂಪ್ರಮೈಸ್. ಹಾಗಂತ ಕೊನೆವರೆಗೂ ಹೀಗೆ ಇರೋದಕ್ಕಾಗತ್ತಾ ಆರ್ಯ? ಅವಳಿಲ್ಲ ಅನ್ನೋ ನೋವು ನಿನ್ನನ್ನು ಕಾಡ್ತಾ ಇದೆ. ಆದ್ರೂ ನೀನು ಹಠ ಬಿಡಲ್ಲ ಅಂತ ಹೇಳ್ತೀಯಲ್ಲ. ಬದಲಾಯಿಸ್ಕೊಳ್ಳೋ ನಿನ್ನ ಮನಸ್ಸನ್ನ. ಕಷ್ಟ ಆಗುತ್ತಮ್ಮ, ನನಗಾಗಲ್ಲ. ಬಟ್ ಪ್ರಯತ್ನ ಪಡ್ತೀನಿ. ಆದರೂ ಪ್ರಯತ್ನದಲ್ಲಿ ಸೋಲ್ತೀನಿ ಅನಿಸ್ತಿದೆ. ಸಾಕ್ಷಿ ಇಸ್ ಅ ಪ್ಯಾಕೇಜ್. ಅವಳನ್ನ ನೆನ್ಸ್ಕೊಂಡಾಗಲ್ಲ ರಂಜಿತ ಜ್ಞಾಪಕ ಬರ್ತಾನೆ ನನಗೆ. ಅವಳ ನಮ್ಮನ್ನು ದೂರ ಮಾಡಿದ್ದು ಮನ್ಸಿಗೆ ಗಾಯ ಆಗಿದೆ ಅಮ್ಮ. ಆ ಊರಿ ಆ ನೋವು ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಸಾಕ್ಷಿ ನನ್ನ ಮನಸ್ಸಲ್ಲಿ ನೋವಾಗಿ ಉಳಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಯಾಕೆ ಹೀಗೆ ಮಾಡಿದೆ ಸಾಕ್ಷಿ? ನಿನ್ನ ಹೇಗೆಲ್ಲ ನೋಡ್ಬೇಕು ಅಂತ ಆಸೆ ಪಟ್ಕೊಂಡಿದ್ದೆ ಗೊತ್ತಾ? ಮಹಾರಾಜನಂತ ಹುಡುಗ ತಂದು ಅವನ ಪಕ್ಕದಲ್ಲಿ ಮಹಾರಾಣಿಯಾಗಿ ನಿನ್ನ ನೋಡ್ಬೇಕು ಅಂತ ಎಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ದೆ ಕಣೆ ನಾನು. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟಲ್ಲೇ. ನೀನು ಆ ರಂಜಿತ್ನ ಮದುವೆ ಆದ? ನೀ ಆ ರಂಜಿತ್ ಹೆಂಡತಿ ಅಂತ ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲ ಕಣೆ. ಇಷ್ಟು ವರ್ಷ ನಾನು ಅಮ್ಮ ನಿಮ್ಮ ಕಡೆಯಿಂದ ದೂರ ಇದ್ವಿ. ಈಗ ನಾವೆಲ್ಲ ಒಂದಾದ್ಮೇಲೆ ತುಂಬಾ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಆಸೆಗಳನ್ನೆಲ್ಲ ಮಂಡುಪಾಲ್ ಮಾಡ್ಬಿಟ್ಟಲೆ ಸಾಕ್ಷಿ. ಸ್ವಲ್ಪ ದಿನ ಕಾದಿದ್ರೆ ಆ ರಂಜಿತ್ ಎಂತವನು ಅಂತ ನೀನು ತೋರಿಸ್ತಿದ್ನಲ್ಲೇ. ತಪ್ಪು ಮಾಡ್ಬಿಟ್ಟೆ ಕಣೆ ಸಾಕ್ಷಿ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ತಂಗಿನ ಕಳ್ಕೊಂಡೆ, ನೀನು ಅಷ್ಟೇ ಸಾಕ್ಷಿ. ನಿಮ್ಮಣ್ಣನ ಕಳ್ಕೊಂಡಿದ್ಯಾ? ಇಲ್ಲ, ನನ್ನಿಂದ ನಿನ್ನ ದೂರ ಮಾಡಿದ್ದ ರಂಜಿತ್ ನಾನು ಸುಮ್ಮನೆ ಬಿಡಲ್ಲ ಕಣೆ, ಬಿಡಲ್ಲ.